ಈ ಪ್ರೊಟೆಸ್ಟು ನೋಡಿ ಮೇನ್ ಆಗಿ ಯು ಜಿ ನೀಟು 2026 ಏನು ಪರೀಕ್ಷೆ ಆಗಿತ್ತು, ಫಸ್ಟ್ ಪರೀಕ್ಷಾ ಅದು ಪೇಪರ್ ಲೀಕ್ ಆಗೋಯಿತು. ಎಷ್ಟು ಅದೊಂದು 22 ಲಕ್ಷ ಹುಡುಗರು ಬರೆದಿದ್ದು ಇದು ಇಡೀ ನಮ್ಮ ದೇಶದಲ್ಲಿ. ಅದರಲ್ಲಿ 20 ಜನ ಏನಾಯಿತು ಸುಸೈಡ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ನಾವು ಫ್ಯೂಚರ್ ಅಪ್ಕಮಿಂಗ್ ಡಾಕ್ಟರ್ಸ್ ಏನಿದ್ದಾರಲ್ಲ ಅವ್ರಿಗೆ ಕಳ್ಕೊಂಡಿದ್ದೀವಿ. 20 ಜನ ನೀವು ಎಲ್ಲರೂ ನ್ಯೂಸ್ ಕೇಳಿರಬೇಕು. 20ಕ್ಕಿಂತ ಹೆಚ್ಚು ಹುಡುಗಿಯರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲನೇ ಟಾಪರ್ಸೇ, ಯಾರು ವೀಕ್ ಸ್ಟೂಡೆಂಟ್ಸ್ ಅಲ್ಲ. ನೀವು ಇವಾಗಲೇನು ಗೂಗಲ್ನಲ್ಲಿ ಏನಾದರೂ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಗೂಗಲ್ ಅದೇ ಹೇಳುತ್ತೆ 600 ಆ್ಯಂಡ್ ಅಬೌವ್ ಸ್ಕೋರ್ಸ್ ಇತ್ತು. ಸೊ ವಿ ಆರ್ ಹಿಯರ್ ಟು ಟೆಲ್ ದಿ ಗವರ್ಮೆಂಟ್ ದಟ್ ಎಜುಕೇಷನ್ ಈಸ್ ನಾಟ್ ಅ ಪ್ಲೇ ಥಿಂಗ್. ಎಜುಕೇಷನು ಎಷ್ಟು ಹಲವಾರು ವರ್ಷಾನುಗಟ್ಟಲೆ ಪ್ರಿಪ್ರೇಷನ್ ಆಗಿರುತ್ತೆ ನೀಟ್ ಎಕ್ಸಾಮಿಗೆ. ಇವತ್ತು ನಾವಿಲ್ಲಿ ಚೆನ್ನಮ್ಮ ಸರ್ಕಲಿಗೆಲ್ಲ ಕೂಡಿದ್ದೀವಿ ಮಾತಾಡೋದಕ್ಕೆ, ಅದೇ ಗೌರ್ಮೆಂಟಿಗೆ ಪ್ರಶ್ನೆ ಮಾಡೋದಕ್ಕೆ. ನಂದು ರ್ಯಾಂಕ್ ಅಂದರೆ ನನ್ನ ಮಾರ್ಕ್ಸು ಫಸ್ಟ್ ನೀಟು 550 ಇತ್ತು. ಈಗ ಸೆಕೆಂಡ್ ನೀಟ್ ಬರೋದ ತಕ್ಷಣ ಅದು ಡೌನ್ ಬಂದಿದೆ, 490 ಆಗಿಬಿಟ್ಟಿದೆ. ಸೊ ಇದು ಭಾರತ ಸರ್ಕಾರಿಗೆ ಒಂದು ದೊಡ್ಡ ಪ್ರಶ್ನೆ. ಈ ಥರ ದೊಡ್ಡ ನ್ಯಾಷನಲ್ ಲೆವೆಲ್ ಎಕ್ಸಾಮಿಗೆ ಎಲ್ಲ ಅವರು ಸೆಕ್ಯೂರಿಟಿ ಹತ್ರ ಲಕ್ಷ ಕೊಟ್ಟಿಲ್ಲ. ಮತ್ತು ನಮ್ಮ ದೇಶದ ಕರಪ್ಷನಿಂದ ಇದೆ. ಪಾಲಿಟಿಕಲ್ ಪಾರ್ಟೀಸು ಕರಪ್ಷನ್ನೇ ಮಾಡ್ತವೆ, ಪಾಲಿಟಿಷಿಯನ್ಸು ಕರಪ್ಷನ್ ಮಾಡ್ತವೆ. ಏನು ಪ್ರಯೋಜನನೇ ಇಲ್ಲ ಮುಂದೋಗ್ಬಿಟ್ಟು. ಏನು ಲಾಸ್ ಆಗಿದೆ ಅಂದರೆ ಏನು ಹೇಳಬೇಕು, ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಎಲ್ಲ ಸುಸೈಡ್ ಮಾಡ್ಕೊಂಡಿದ್ದಾರೆ. ಇಷ್ಟು ಜನರಿಗೆ ಈಗ ಡಾಕ್ಟರ್ ಆಗಲಿಕ್ಕೆ ಎಷ್ಟೋ ಜನರಿಗೆ ಆಸೆ ಇರುತ್ತೆ. ಅವ್ವ ಅಪ್ಪ ಎಲ್ಲ ಸಾಲ ಮಾಡ್ತಾರೆ. ಎಷ್ಟೋ ಜನರು ಅವ್ವ ಅಪ್ಪ ರೈತರು ಇರ್ತಾರೆ. ಆದ್ಮೇಲೆ ರೈತರೇ ಜಾಸ್ತಿ ಇರೋದು ನಮ್ಮ ದೇಶದಲ್ಲಿ. ಅವರೆಲ್ಲ ಸಾಲ ಎಲ್ಲ ಬಂದು ಕಾಲೇಜ್ ಫೀಸ್ ಎಲ್ಲ ತುಂಬ್ತಾರೆ. ಮಕ್ಕಳನ್ನು ಒಳ್ಳೆ ಕೋಚಿಂಗ್ ಕೊಡಿಸ್ಲಿಕ್ಕೆ ಎಷ್ಟೋ ಹೋರಾಡ್ತಾರೆ. ಅದು ಮಕ್ಕಳು ತುಂಬ ಹುಷಾರಿರ್ತಾರೆ. ರೈತರ ಮಕ್ಕಳೇ ಹುಷಾರು ಮಕ್ಕಳು. ಅವರು ಎಷ್ಟು ಇದು ಮಾಡಿಕೊಂಡು ಪರಿಶ್ರಮ ಮಾಡಿಕೊಂಡು ತಮ್ಮ PUC ಲೈಫನ್ನು ತ್ಯಾಗ ಮಾಡಿ ಓದ್ತಾ ಇರ್ತಾರೆ. ಆಮೇಲೆ ಲಾಸ್ಟಿಗೆ ಒಂದು ನ್ಯೂಸಲ್ಲಿ ಬಂದುಬಿಡುತ್ತೆ ಪೇಪರ್ ಲೀಕ್ ಆಗೋಯ್ತು. ಏನು ಪ್ರಯೋಜನ ಇಲ್ಲ. ಸೊ ಟುಡೇ ಇನ್ ಬೆಳಗಾವಿ ವಿ ಹ್ಯಾವ್ ಗ್ಯಾದರ್ಡ್. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಅಂಟಿಲ್ ದಿ ಗೌರ್ಮೆಂಟ್ ಲಿಸನ್ಸ್ ಟು ಅವರ್ ರೈಟ್ಸ್. ನಮಗೆ ಜಸ್ಟಿಸ್ ಬೇಕು. ನಮ್ಮದು ಒಂದೇ ಒಂದು ಮೋಟೋ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಿಸರ್ವೇಷನ್ ಕೊಡಬೇಕು. ಧನ್ಯವಾದಗಳು. ನ್ಯಾಷನಲ್ ಎಕ್ಸಾಮು ಸರ್, ಆದರೆ ಏನು ನ್ಯಾಷನಲ್ ಎಕ್ಸಾಮು ಅವರು ನ್ಯಾಷನಲಿಸ್ಟು ನಮ್ಮ ಪಾಲಿಟಿಷಿಯನ್ಸ್ ಯಾರು ಗೌರ್ಮೆಂಟ್ ಇದೆಯಲ್ಲ ಅವರು ಸೆಕ್ಯೂರಿಟಿ ಹತ್ರ ಸ್ವಲ್ಪ ಲಕ್ಷ ಕೊಟ್ಟಿಲ್ಲ. ಈಗ ನಮ್ಮ ಹತ್ರ ವಿಡಿಯೋನೂ ಇದೆ, ನಿಮಗೆ ಬೇಕಾದರೆ ಬನ್ನಿ ನೀವು. ಆಮೇಲೆ ಎಲ್ಲದರಲ್ಲಿದೆ. ಯಾರು ಪೇಪರ್ ಲೀಕ್ ಮಾಡಿದ ಒಂದು ಫೋಟೋ ಇದೆ, ಅವನು ಎಷ್ಟು ಲಕ್ಷಕ್ಕೆಲ್ಲ ಇದು ಮಾಡಿದ್ದಾನೆ ಅದು ಇದೆ. ಆಮೇಲೆ ಏನೇನಾಗಿದೆ ಅದು ಇದೆ. ಆದರೆ ಏನು ನಮ್ಮ ರಾಜಧಾನಿ ಡೆಲ್ಲಿನಲ್ಲಿ ಏನಾಯ್ತಲ್ಲ ಅದು ತಪ್ಪು. BJP ಕಾಂಗ್ರೆಸ್ಸು ಅಂತ ಹೋರಾಟ ಮಾಡಬಾರ್ದು. ಎಜುಕೇಷನ್ ಮೇನು. ಯಾವುದು ಜಾತಿ ಧರ್ಮ ಅದೆಲ್ಲ ಯಾವುದು ಮುಂದಿಲ್ಲ. ಮಕ್ಕಳ ಭವಿಷ್ಯ ಮುಂದಿರಬೇಕು ಮತ್ತು ಮಕ್ಕಳು ಮುಂದೋಗಿ ಮಿಂಚಬೇಕು. ಅದೇ ಅವ್ವ ಅಪ್ಪನ ದೊಡ್ಡ ಆಸೆ ಇರುತ್ತೆ ಅಷ್ಟೇ. ಅಥರ್ವ ದೀಪಕ್ ಪುನೇದ್. ಧನ್ಯವಾದಗಳು. ನೋಡುವ ಮೇಲಿದೆ ಅದು. ನಾವು ಹೆಂಗೆ ನೋಡ್ತೀರಿ ಅದು ತಮ್ಮ ಕ್ಯಾರೆಕ್ಟರ್ ಹೇಳ್ತಾ ಇದೆ. ನಾವು ಸ್ಟೂಡೆಂಟ್ ಪ್ರೊಟೆಸ್ಟರ್ ಇಲ್ಲಿದ್ದಾರೆ. ನಾ ಆ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ನನಗೆ ಯಾಕಂದರೆ ಇವ್ರು ಎಲ್ಲರೂ 15-16 ಇಯರ್ಸ್ ಯಾರದಾರಲ್ಲ ಅವ್ರಿಗೆ ವೋಟ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅವರಿಗೆ. 3 ವರ್ಷ ಮೇಲೆ ಇವರ ಬಂದು ತಮಗೆ ವೋಟ್ ಮಾಡ್ತಾರು. ಇವರ ಬಂದೇ ತಮಗೆ ತೆಗಿತಾರಲ್ಲಿಂದ ಅಧಿಕಾರದಿಂದ. ಇದು ನೀವು ಕೇಳ್ಕೊರಿ ಬಲ್ಲ. ಏನು ಹೇಳೋದಿಲ್ಲ ರೀ. ನೀವು ಹೇಳಾಕಿದ್ದೀವಿ 4-5 ಡಿಮಾಂಡ್ಸ್ ಅದಾವೆ. ರೆಸಿಗ್ನೇಷನ್ ಬೇಕು, ಅಕೌಂಟಬಿಲಿಟಿ ಬೇಕು, NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿಗೆ ಸ್ಟ್ರಾಂಗ್ ಮಾಡಬೇಕು. ಮತ್ತು ಯಾರು ಕಾಂಪನ್ಸೇಷನ್ ಫ್ಯಾಮಿಲೀಸ್ ಯಾರ್ಯಾರು ಸ್ಟೂಡೆಂಟ್ಸ್ ಸೂಸೈಡ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿಗೆ ಪೈಲ ಅಪಾಲಜಿ ಬೇಕು ಪ್ರಧಾನಮಂತ್ರಿಯಿಂದ, ಮತ್ತು ಕಾಂಪನ್ಸೇಷನ್ ಬೇಕು. ಇದು 5 ಡಿಮಾಂಡ್ಸ್ ಅದಾವೆ. ವೆರಿ ಬೇಸಿಕ್ ಡಿಮಾಂಡ್ಸ್. ಫಸ್ಟ್ ಡಿಮಾಂಡ್ ರೆಸಿಗ್ನೇಷನ್ ಮತ್ತು ರಾಜೀನಾಮೆ. ತಾವು ನನಗಿಲ್ಲ, ಸ್ಟೂಡೆಂಟ್ಸಿಗೆ ಕೇಳ್ರಿ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ಕೇಳ್ರಿ. ತಾವು ಆ ಪ್ರತಿಭಟನೆಗೆ ನಾವು ಹೋಗುವ ಸಾಧ್ಯ ಇಲ್ಲ. ಅದಕ್ಕೆ ಹಮಾರಿ ಜೋ ಆವಾಜ್ ಹೈ, ನಮ್ಮ ಧ್ವನಿ ಇಲ್ಲಿಂದ ಅಲ್ಲಿ ಕಳಿಸ್ತಾ ಇದ್ದಾರೆ ನಾವು. ಏನು ರೀ, ಇದು 5 ಡಿಮಾಂಡ್ಸ್ ಅದಾವೆ. 5 ಡಿಮಾಂಡ್ಸ್ ಫುಲ್ಫಿಲ್ ಆಗಬೇಕು. ಅದು ಆಸೆ ಇದೆ ನಮ್ಮದು. ಅವ್ರಿಗೆ ಕೇಳ್ರಿ ಪ್ಲೀಸ್.